ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕನ್ನಡ ಮಾತಾಡ್ತಿದ್ದೀನಿ. ಕಾಂತಾರ ಫಿಲಿಮ್ನ ರಿವ್ಯೂ ಮಾಡೋದಕ್ಕೆ ಏನಕ್ಕೆ ಬಂದಿದ್ದೆ ಅಂದರೆ, ನಾನು ಇವಾಗ ಫಿಲಿಮ್ ನೋಡ್ಕೊಂಬಂದು ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ಅಥೆಂಟಿಕ್ ಆಗಿ ಈ ಒಂದು ಫಿಲಿಮ್ ನೋಡ್ಕೊಂಬಂದಿರೋ ಟ್ರಾನ್ಸಲ್ಲಿದ್ದೀನಿ. ಇವಾಗ ನಿಮ್ಗೆ ಹೇಳಿದ್ರೆ ಮಾತ್ರ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಸೊ ಫಿಲಿಮ್ ಮಾತ್ರ ಅಬ್ಸಲ್ಯೂಟ್ ಬೀಸ್ಟ್. ಈ ಥರ ಫಿಲಿಮ್ ಮತ್ತೆ ಇನ್ನೊಂದ್ಸರಿ ನಾವು ನೋಡ್ಲಿಕ್ಕಾಗಲ್ಲ. ನೋಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ರಿಷಬ್ ಶೆಟ್ರು ತೆಗಿತಾರೋ ಇಲ್ಲ ಗೊತ್ತಿಲ್ಲ. ಸೊ ಈ ಥರ ಮಾತ್ರ ಕಲ್ಟ್ ಕ್ಲಾಸಿಕ್. ರೆಗ್ಯುಲರ್ ಕಮರ್ಷಿಯಲ್ ಫಿಲಿಮ್ ಥರ ಇಲ್ಲ ಇದು. ಅಂದರೆ ಕಾಂತಾರ ಫಿಲಿಮ್ ಕಮರ್ಷಿಯಲ್ ಫಿಲಿಮ್ ಥರ ಇತ್ತು. ಇದು ಕಮರ್ಷಿಯಲ್ ಅಲ್ಲ, ಡಿಕೆಟ್ಸ್ ಕರ್ಕೊಂಡು ಹೋಗುತ್ತೆ. ಅಂದರೆ ಕದಂಬರ ಆಡಿರೋ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ. ಫಿಲಿಮ್ ಮಾತ್ರ ಎಲ್ಲಿ ನಿಮಗೆ ಪೂರ್ ಅನ್ಸಲ್ಲ, ಎಲ್ಲಿ ಅಯ್ಯೋ ಹೆಂಗ್ ಒಂಥರ ಬೋರಿಂಗ್ ಪ್ಲಾಟ್ಸೇ ಇಲ್ಲ. ಪರ್ಫೆಕ್ಟ್ ಆಗಿದೆ. ಪ್ರತಿಯೊಂದು ಸೀನು ಎಂಗೇಜಿಂಗ್ ಆಗಿದೆ. ಸಿನಿಮಾಟೋಗ್ರಫಿ, ಪ್ರತಿಯೊಂದು ಪಿಕ್ಚರು, ಪ್ರೊಡಕ್ಷನ್ ವ್ಯಾಲ್ಯೂಸು ಬೀಸ್ಟ್. ಈ ಫಿಲಿಮ್ನ ಥಿಯೇಟ್ರಲ್ಲಿ ನೋಡಿಲ್ಲ ಅಂದರೆ ತುಂಬ ನಷ್ಟ ಆಗೋದು. ಒಮ್ಮಳೆ ಫಿಲಿಮ್ಸ್ ಅಲ್ಲ. ನೀನು ಇವಾಗ ಫ್ರೀ ಇದ್ದರೆ ಟಿಕೆಟ್ ಬುಕ್ ಮಾಡ್ಕೊ, ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ನೋಡು, ಎಕ್ಸ್ಪೀರಿಯೆನ್ಸ್ ಮಾಡು. ದೇವರು ನಾನು ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಯಿತು. ದೇವ್ರನ್ನ ಅದು ರಾತ್ರಿ ಈ ಫಿಲಿಮ್ ನೋಡ್ಕೊಂಡು ಬಂದಾಗಿನಿಂದ, ಅಂದರೆ ನಿನ್ನೆ ಪೂರ್ತಿ ಏನು ಆ ಹೈಪ್ ಕ್ರಿಯೇಟ್ ಆಗಿತ್ತಲ್ಲ, ಹೈಪಲ್ಲಿ ಫಿಲಿಮ್ ನೋಡ್ಕೊಂಬಂದೆ. ನಾನು ಆ ಫಿಲಿಮ್ ನೋಡಾದ್ಮೇಲೆ ಆ ದೇವ್ರನ್ನು ಯಾವ ರೀತಿ ಆ ಸೀನ್ಸ್ ನಾನು ಹೇಳಲ್ಲ, ನಾನು ಸ್ಪಾಯ್ಲರ್ಸ್ ಅಂತೂ ಕೊಡೋದೇ ಇಲ್ಲ. ನಿನಗೆ ಆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ಆದ್ರೇ ನಿನ್ಗೆ ಗೊತ್ತಾಗುತ್ತೆ. ಬೆಸ್ಟ್ ಇದೆ. ಫಸ್ಟ್ ಹಾಫು ನಿಮ್ಗೆ ಒಂದು 60% ಹತ್ತುತ್ತೆ. ಒಂದು ಕಾಡಲ್ಲಿ ಕರ್ಕೊಂಡು ಹೋಗ್ತಾನೆ ರಿಷಬ್ ಶೆಟ್ರು. ಕಾರಲ್ಲಿ ಕರ್ಕೊಂಡೋಗಿ ಪ್ರಪಂಚನ, ಅಂದರೆ ನಮ್ಮ ಭಾರತ ಹೆಂಗಿತ್ತು, ಏನೇನು ನಾವು ಬೆಳೀತಾ ಇದ್ವಿ, ಏನೇನು ನಮ್ಮ ಕಾಡಲ್ಲಿ ಸಿಗ್ತಾ ಇತ್ತು ಅನ್ನೋದನ್ನ ಕಾಡಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವು ಕಾಡಲ್ಲಿದ್ದೀರಾ ಅನ್ನೋ ಥರ ನಿಮ್ಗೆ ಫೀಲ್ ಆಗುತ್ತೆ. ಸೊ ನೀವು ಸುತ್ತಮುತ್ತ ನಡೀತಾ ಇರೋವಲ್ಲ, ಸೇಮ್ ನೀವು ಅಲ್ಲಿದ್ದೀರಾ, ಒಳಗಡೆ ಮಿಸ್ಸೇ ಆಗಲ್ಲ ಪ್ರತಿ ಸೀನ್. ನೋಡಿ, ಇನ್ನೊಂದು ಮುಖ್ಯ ಏನಂತಂದರೆ, ನೀವು ಯಾವುದೇ ಕಾರಣಕ್ಕೂ ಲೇಟಾಗಿ ಹೋಗಬೇಡಿ. ಪ್ರತಿ ಸೀನ್ ಇಂಪಾರ್ಟೆಂಟೇ. ಒಂದು ಸೀನು ನೀವು ಅರ್ಥ ಆಗಿಲ್ಲ ಅಂತಂದರೆ ನೀವು ಫುಲ್ ಫಿಲಿಮೇ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಇಲ್ಲೊಂದು ಸೆಕೆಂಡ್ ಏನಂದರೆ ಓಕೆ ಅನ್ನೋ ಫೀಲಿಂಗ್ ಬರುತ್ತೆ. ಪ್ರತಿಯೊಂದು ಸೀನು, ಒಂದು ಸೀನ್ ಕೂಡ ಮಿಸ್ ಆಗಬೇಡಿ, ನೀವು ಫುಲ್ ಸ್ಯಾಟಿಸ್ಫೈ ಆಗ್ತೀರಾ. ಥರ್ಡ್ ಥಿಂಗ್, ಮ್ಯೂಸಿಕ್ಕು. ಕೆಲವೊಂದು ಕ್ಯಾರೆಕ್ಟರ್ಸ್ ರಿವೀಲ್ ಆಗೋ ಈ ಏನೇನೋ ಈ ರಿಷಬ್ ಶೆಟ್ರಿಗೆ ಜೊತೆಲಿ ಕ್ಯಾರೆಕ್ಟರ್ಸ್ ಇರ್ತಾವಲ್ಲ, ಅವರೆಲ್ಲರೂ ಸಪೋರ್ಟಿಂದನೇ ಫುಲ್ ಫಿಲಿಮ್ ಮಾತ್ರ ಬೀಸ್ಟಾಗಿ ಬಂದಿದೆ. ಮ್ಯೂಸಿಕ್ ಮಾತ್ರ ಪ್ರತಿಯೊಂದು ಸೀನು ಸಖತ್ತಾಗಿ ಎಲಿವೇಟ್ ಮಾಡಿದೆ. ಆ ದೇವ್ರು ಬಂದು ಹೋಗೋ ಸೀನು. ಇನ್ನೊಂದು ಮೈನ್ ಕ್ಯಾರೆಕ್ಟರ್ ಏನಂದರೆ, ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಅಂದರೆ ಆ ಕ್ಯಾರೆಕ್ಟರ್ಗೆ ನೀವು ಬೆಸ್ಟ್ ಸಪೋರ್ಟಿಂಗ್ ನೋಡ್ಕೊಳ್ಬೋದು. ಯಾವುದು ಗೊತ್ತಾ? ಹುಲಿ ಎಷ್ಟು ಸ್ಕ್ರೀನ್ ತಿನ್ನುತ್ತೆ ಅಂದರೆ ಪೀಸ್ಟ್. ನಾನು ಒಂದು ಟ್ರಾನ್ಸಲ್ಲಿದ್ದೀನಿ, ನಾನು ಪದಗಳು ಬರ್ತಾ ಇಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಓವರ್ ಆಲ್ ಫಿಲಿಮ್ ಮಾತ್ರ ಬೀಸ್ಟಲ್ಲಿದೆ. ಈ ಟೋಟಲ್ ಫಿಲಿಮಲ್ಲಿ ಟೇಕ್ ಅವೇ ಏನಂತಂದರೆ, ನೋಡಿ, ಅವರು ಕಾಡಿನ ಜನ ಅಲ್ಲಿ ಶಿವನ್ನೇ ಜಾಸ್ತಿ ಆರಾಧಿಸ್ತಾ ಇರ್ತಾರೆ. ಸೊ ಅಲ್ಲಿರೋದು ಏನಂತಂದರೆ, ಅವ್ರು ಪ್ಯೂರಾಗಿ ನಂಬಿರ್ತಾರೆ. ಅಂದರೆ ದೇವರು ಶಿವ, ಅವರು ಟೋಟಲಾಗಿ ಹೇಳೋ ವಿಚಾರ ಏನಂದರೆ, ಶಿವನ ಭಕ್ತನಾದ ಮೇಲೆ ನನ್ನ ಎಕ್ಸಿಸ್ಟೆನ್ಸ್ನ ಯಾರು ನಂಬಿ ನನ್ನನ್ನು ಆರಾಧಿಸ್ತಾರೋ ಪ್ರೀತಿಸ್ತಾರೋ ಅವ್ರ ತಂಟೆಗೆ ಬಂದರೆ ನಾನು ಯಾವುದೋ ರೂಪದಲ್ಲಿ ಎದ್ದು ಬಂದು ನಿಮ್ಮನ್ನು ಸಾಯಿಸ್ಬಿಡ್ತೀನಿ. ನೀನು ಭಯ ಬೀಳಬೇಡ. ಅದು ಹೆಂಗೆ ಸಾಯಿಸ್ತೀನಿ ಅಂತಂದರೆ, ಅವನು ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟಿದ್ರೆ ಕೂಡ ಅವನು ಭಯ ಬೀಳ್ಬೇಕು. ಆ ರೀತಿ ಸಾಯಿಸ್ತೀನಿ ಅನ್ನೋ ಥರ ದೇವ್ರನ್ನ ಎಲಿವೇಟ್ ಮಾಡಿದ್ದಾರೆ. ಎಕ್ಸಲೆಂಟ್. ಆ ದೇವ್ರನ್ನ ಕರೆಯೋ ಸೀನ್ ಇರುತ್ತೆ, ಸೂಪರ್. ಸೊ ಇದು ನನ್ನ ಫಿಲಿಮ್ ರಿವ್ಯೂ. ನಾನು ಇದು ಒನ್ ಟೇಕ್ ರಿವ್ಯೂ ಮಾಡಿದ್ದೀನಿ. ನಾನು ರಿವ್ಯೂ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ. ನಿಮಗೂ ಸಿನಿಮಾ ನೋಡಾದ್ಮೇಲೆ ಇದೇ ಥರ ಟ್ರಾನ್ಸಲ್ಲಿ ಹೋಗಿದ್ರೆ
ಐ ಆಮ್ ಅಬ್ಸಲ್ಯೂಟ್ಲಿ ರೈಟ್ ನೌ. ಸೊ ನಿಮಗೆ ಕಾಂತಾರ ಫಿಲ್ಮ್ ಇಷ್ಟ ಆಗಿದರೆ, ಕಾಂತಾರದ ನೀವೇನು ಫೀಲ್ ಆಗಿದ್ರೆ ಕಾಮೆಂಟಲ್ಲಿ ಹಾಕಿ, ನಾನು ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.